ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಕರ್ನಾಟಕದ ಒಂದು ಪ್ರಮುಖ ಖನಿಜ ಸಂಪನ್ಮೂಲಗಳ ತರಗತಿ 2ನೇ ತರಗತಿ ಆಗ್ತದೆ. ಈ ಒಂದು ತರಗತಿಯೊಳಗೆ ಬಾಕ್ಸೈಡ್ ಮತ್ತು ಚಿನ್ನದ ಒಂದು ಖನಿಜ ಸಂಪನ್ಮೂಲಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಬಾಕ್ಸೈಡ್ ಅದಿರನ್ನು ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ, ಈ ಬಾಕ್ಸೈಡ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಏನು ಮಾಡ್ತಾವಪ್ಪ ಅಂದ್ರೆ ಅಧಿಕವಾಗಿ ಬಳಕೆ ಮಾಡ್ತಾ ಹೋಗ್ತೀವಿ. ಯಾವುದನ್ನು ಈ ಬಾಕ್ಸೈಡ್ ಅದಿರನ್ನು ಅಲ್ಯೂಮಿನಿಯಂ ತಯಾರಿಕೆಗೆ, ಅಲ್ಯೂಮಿನಿಯಂ ಲೋಹಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಈ ಒಂದು ಉತ್ಪಾದನೆ ಮಾಡುವ ಸಲುವಾಗಿ ಈ ಬಾಕ್ಸೈಡನ್ನು ಅತಿ ಹೆಚ್ಚಾಗಿ ಏನು ಮಾಡ್ತಾ ಹೋಗ್ತೀವಿ, ಉಪಯೋಗಿಸ್ತಾ ಹೋಗ್ತೇವೆ. ಮತ್ತು ಎಲ್ಲೆಲ್ಲಿ ಉಪಯೋಗಿಸ್ತಾವಪ್ಪ ಅಂದ್ರೆ ಸಿಮೆಂಟ್ ಕಾರ್ಖಾನೆಗಳಿಗೆ, ಉಕ್ಕು ಅಂದರೆ ಏನದು ಸೂಜಿಗಲ್ಲ ಅಂತ ಹೇಳ್ತಾವಲ್ಲ, ಅಂದ್ರೆ ಉಕ್ಕಿನ ಬಗ್ಗೆ ಮತ್ತು ವಿದ್ಯುತ್ ತಂತಿಗಳ ಒಂದು ತಯಾರಿಕೆಯೊಳಗೆ ಈ ಒಂದು ಬಾಕ್ಸೈಡನ್ನು ಏನು ಮಾಡ್ತಾವಪ್ಪ ಅಂದ್ರೆ ಬಳಸ್ತಾ ಹೋಗ್ತೇವೆ. ಅದಕ್ಕಾಗಿ ಈ ಒಂದು ಬಾಕ್ಸೈಡಿಗೆ ಏನು ಮಾಡ್ತಾವಪ್ಪ ಅಂದ್ರೆ ಅಧಿಕವಾಗಿ ಬೇಡಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವುದಕ್ಕೆ? ಈ ಬಾಕ್ಸೈಡ್. ಯಾಕಪ್ಪ ಅಂದರೆ ಇದನ್ನು ಅಲ್ಯೂಮಿನಿಯಂ ಲೋಹವಾಗಿ ಉತ್ಪಾದನೆ ಮಾಡ್ತಾ ಹೋಗ್ತಾರೆ, ಸಿಮೆಂಟಿಗೆ ಬಳಸ್ತಾ ಹೋಗ್ತೀವಿ, ಉಕ್ಕಿಗೆ ಬಳಸ್ತಾ ಹೋಗ್ತೀವಿ, ಜೊತೆಗೆ ವಿದ್ಯುತ್ ತಂತಿಗಳ ಒಂದು ತಯಾರಿಕೆಯೊಳಗೆ ಈ ಬಾಕ್ಸೈಡನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಬಳಸ್ತಾ ಹೋಗ್ತೀವಿ. ಹಾಗಾದರೆ ಈ ಬಾಕ್ಸೈಡಿನ ಒಂದು ಹಂಚಿಕೆಯನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಎಲ್ಲೇ ನೋಡ್ತಪ್ಪ ಅಂದ್ರೆ ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಬಾಕ್ಸೈಡ್ ಇದನ್ನು ಹಂಚಿಕೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಬೆಳಗಾವಿ ಜಿಲ್ಲೆ ಪ್ರಮುಖವಾಗಿ ಏನು ಮಾಡ್ತಾವಪ್ಪ ಅಂದ್ರೆ ಬಾಕ್ಸೈಡ್ ಉತ್ಪಾದಿಸುವ ಜಿಲ್ಲೆ ಆಗಿರೋದನ್ನು ಕಾಣ್ತಾವೆ. ಈ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಡ್ ಗಣಿಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಇದರನ್ನು ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಏನು ಮಾಡ್ತದಪ್ಪ ಅಂದ್ರೆ ಈ ಒಂದು ಕೈಗಾರಿಕೆಯಲ್ಲಿ ಬಳಸ್ತಾ ಹೋಗ್ತೇವೆ. ಅಂದರೆ ಬೆಳಗಾವಿ ಮತ್ತು ಖಾನಾಪುರ ಮತ್ತು ಬೆಳಗಾವಿಯ ಒಂದು ಬಾಕ್ಸೈಡಿನ ಅದಿರವು ಎಲ್ಲಿ ಬಳಸ್ತಾ ಹೋಗ್ತಪ್ಪ, ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯೊಳಗೆ ಏನು ಮಾಡ್ತಾ ಹೋಗ್ತೀವಿ, ಈ ಬಾಕ್ಸೈಡನ್ನು ಬಳಸ್ತಾ ಹೋಗ್ತೀವಿ. ಎಲ್ಲಿ ಯಾವ ಪ್ರದೇಶದ್ದು? ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಏನು ನೋಡ್ತಾವಪ್ಪ ಅಂದ್ರೆ ಬಾಕ್ಸೈಡ್ ಗಣಿಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಬಾಕ್ಸೈಡನ್ನ ಎಲ್ಲಿ ಬಳಕೆ ಮಾಡ್ತಾವಪ್ಪ ಅಂದರೆ ಬೆಳಗಾವಿಯ ಒಂದು ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯೊಳಗೆ ಕೈಗಾರಿಕೆಯೊಳಗೆ ಏನು ಮಾಡ್ತಾ ಹೋಗ್ತೀವಿ, ಬಳಸ್ತಾ ಹೋಗ್ತೀವಿ. ಇದಷ್ಟೇನಪ್ಪ ಅಂದ್ರೆ ಬಾಕ್ಸೈಡ್ ಇದನ್ನ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ, ಚಿನ್ನದ ಬಗ್ಗೆ ನೋಡ್ತಾ ಹೋಗೋಣ. ಚಿನ್ನ ಅಂದ್ರೇನು? ಗೋಲ್ಡ್. ಚಿನ್ನದ ಬಗ್ಗೆ ನೋಡ್ತಾ ಹೋಗೋಣ. ಈ ಚಿನ್ನವು ಹೆಂಗಿರ್ತದಪ್ಪ ಅಂದ್ರೆ ಎಲ್ಲರೂ ನೋಡಿರ್ತೀರಿ. ಇದು ಒಂದು ಚಿನ್ನವು ಅಪರೂಪವಾದದ್ದು, ಹೊಳೆಯುವುದು, ಹೆಚ್ಚು ಬಳಕೆ ಬರುವಂಥ ಹಳದಿ ಲೋಹ ಅಂದರೆ ಯೆಲ್ಲೋ ಕಲರ್. ಯಾವುದು? ಚಿನ್ನಕ್ಕೆ ಇನ್ನೊಂದು ಹೆಸರು ಬಂಗಾರ ಅಂತ ಕರಿತಾ ಹೋಗ್ತೀವಿ. ಇದನ್ನು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಎಲ್ಲೆಲ್ಲ ಬೆಳೆಸ್ತಾವಪ್ಪ ಅಂದ್ರೆ ಆಭರಣಗಳ ಒಂದು ತಯಾರಿಕೆ, ಆರ್ನಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್, ಗಡಿಯಾರ ಮುಂತಾದ ಒಂದು ಅಮೂಲ್ಯ ವಸ್ತುಗಳ ತಯಾರಿಕೆಯಲ್ಲಿ ಇದನ್ನು ಚಿನ್ನವನ್ನು ಏನು ಮಾಡ್ತಾ ಹೋಗ್ತಾರೆ, ಅಧಿಕವಾಗಿ ಬಳಸ್ತಾ ಹೋಗ್ತಾರೆ. ಈ ಚಿನ್ನದ ಒಂದು ಬೇಡಿಕೆ ಮತ್ತು ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರೋದರಿಂದ ಈ ಒಂದು ಚಿನ್ನದ ಬೆಲೆ ಏನಾಗ್ತಾ ಇದೆ, ಹೆಚ್ಚುತ್ತಾ ಇದೆ, ಅಂದರೆ ದುಪ್ಪಟ್ಟಾಗ್ತಾ ಇದೆ. ಅಂದರೆ ಆ ಚಿನ್ನದ ಒಂದು ಬೇಡಿಕೆ ಅಧಿಕವಾಗಿರೋದ್ರಿಂದ ಈ ಒಂದು ಚಿನ್ನದ ಒಂದು ಬೆಲೆ ಏನಾಗ್ತಾ ಇದೆ, ದುಪ್ಪಟ್ಟವಾಗಿರೋದನ್ನು ಕಾಣ್ತಾ ಹೋಗ್ತದೆ. ಜೊತೆಗೆ ಈ ಕರ್ನಾಟಕ ಈ ರಾಜ್ಯವು ಭಾರತದಲ್ಲಿ ಪ್ರಥಮ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಯಾವುದರೊಳಗೆ? ಚಿನ್ನದ ಒಂದು ಗಣಿಗಾರಿಕೆಯೊಳಗೆ ಭಾರತದಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನವನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಉತ್ಪಾದನೆಯ ಒಂದು ಹೆಚ್ಚು ಚಿನ್ನವನ್ನು ಈ ಕರ್ನಾಟಕ ಗಣಿಗಳಿಂದಲೇ ಬರ್ತಾ ಹೋಗ್ತೀವಿ. ಆದ್ದರಿಂದ ಕರ್ನಾಟಕವನ್ನು ಏನಂತ ಕರಿತಾವಪ್ಪ ಅಂದ್ರೆ ಚಿನ್ನದ ನಾಡು ಅಂತ ಕರಿತಾ ಹೋಗ್ತೀವಿ. ಯಾವ ನಾಡು ಅಂತ ಕರಿತಾ ಹೋಗ್ತೀವಿ? ಚಿನ್ನದ ನಾಡು ಅಂತ ಕರಿತಾ ಹೋಗ್ತೀವಿ. ಚಿನ್ನದ ನಾಡು ಯಾವುದಪ್ಪ ಅಂದ್ರೆ ಕರ್ನಾಟಕವನ್ನು ಯಾಕೆ ಚಿನ್ನದ ನಾಡು ಅಂತ ಕರಿತಾವಪ್ಪ ಅಂದ್ರೆ ಆ ಒಂದು ಚಿನ್ನದ ಉತ್ಪಾದನೆಯಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಭಾರತದೊಳಗೆ ಕರ್ನಾಟಕ ರಾಜ್ಯವನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಚಿನ್ನದ ನಾಡು ಅಂತಂದು ಕರಿತಾ ಹೋಗ್ತೀವಿ.
ಜೊತೆಗೆ ಈ ಕರ್ನಾಟಕದಲ್ಲಿ ಕೂಡ ಈ ಪ್ರಾಚೀನ ಕಾಲದಿಂದಲೂ ಏನು ನೋಡ್ತಾ ಹೋಗ್ಪ ಅಂದರೆ ಈ ಚಿನ್ನದ ಒಂದು ಗಣಿಗಾರಿಕೆಯನ್ನು ನೋಡ್ತಾ ಹೋಗ್ತೀವಿ. ಇದು ನಿನ್ನೆ ಮೊನ್ನೆದ್ದಲ್ಲ, ಪ್ರಾಚೀನ ಕಾಲದಿಂದಲೂ ಕೂಡ ಏನು ಮಾಡ್ತಾ ಹೋಗ್ತಾವೆ ಅಂದ್ರೆ ಈ ಚಿನ್ನದ ಒಂದು ಗಣಿಗಾರಿಕೆಯನ್ನು ಕಂಡು ಬರ್ತಾ ಹೋಗ್ತೀವಿ. ಆದರೆ ಆ ದೊಡ್ಡ ಪ್ರಮಾಣದಲ್ಲಿ ಈ ಚಿನ್ನದ ಒಂದು ಗಣಿಗಾರಿಕೆಯನ್ನು ಯಾವಾಗಪ್ಪ ಅಂದ್ರೆ 1880 ಜಾನ್ ಟೇಲರ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಯಾವಾಗ 1880 ಜಾನ್ ಟೇಲರ್ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ದೊಡ್ಡ ಪ್ರಮಾಣದೊಳಗೆ ಚಿನ್ನದ ಒಂದು ಗಣಿಗಾರಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಜೊತೆಗೆ 1885 KGF ತರಕ ಮುಖ್ಯವಾಗಿ ಕಾಣಾಗ್ತೈತಿ. ಯಾವಾಗ 1880 ಜಾನ್ ಟೇಲರ್ ಏನು ಮಾಡ್ತಾ ದೊಡ್ಡ ಪ್ರಮಾಣದೊಳಗೆ ಚಿನ್ನದ ಒಂದು ಗಣಿಗಾರಿಕೆಯನ್ನು ಆರಂಭ ಮಾಡ್ತಾ ಹೋಗ್ತಾನೆ. 1885 ಒಂದು ಮೂಲಕ KGFನ ಒಂದು ಅಸ್ತಿತ್ವಕ್ಕೆ ಬರೋಕೆ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಕೋಲಾರದೊಳಗೆ ಚಿನ್ನದ ಗಣಿ ಪ್ರದೇಶಗಳಲ್ಲಿ 4 ಪ್ರಮುಖ ಗಣಿಗಳನ್ನು ನೋಡ್ತಾ ಹೋಗ್ತೀವಿ. ಕೋಲಾರದೊಳಗೆ ಚಿನ್ನದ ಒಂದು ಗಣಿ ಪ್ರದೇಶದೊಳಗೆ 4 ಪ್ರಮುಖ ಪ್ರದೇಶಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಅಂದ್ರೆ ಒಂದನೇದು ನಂದಿದುರ್ಗ. ನಂದಿದುರ್ಗ. ಎರಡನೇದು ಉರಿಗಾಮ್. ಮೂರನೇದು ಚಾಂಪಿಯನ್ ರಿಪ್. ಕೊನೆಯಾಗಿ ಮೈಸೂರು ಗಣಿ. ಈ ಕೋಲಾರದೊಳಗೆ 4 ಪ್ರಮುಖ ಚಿನ್ನದ ಗಣಿಗಳನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ನಂದಿದುರ್ಗ, ಎರಡನೇದು ಉರಿಗಾಮ್, ಮೂರನೇದು ಚಾಂಪಿಯನ್ ರಿಪ್, ನಾಲ್ಕನೇದು ಮೈಸೂರು ಗಣಿ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ಪ್ರಮುಖ 4 ಗಣಿಗಳಲ್ಲಿ ಈ ಒಂದು ಚಾಂಪಿಯನ್ ರಿಪ್ ಈ ಒಂದು ಚಾಂಪಿಯನ್ ರಿಪ್ ಐತಲ್ಲ, ಈ ಒಂದು ಗಣಿ ಅತಿ ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಈ ಚಾಂಪಿಯನ್ ರಿಪ್ಪು ಎಷ್ಟು ಒಂದು ಆಳವಾದ ಗಣಿಯಪ್ಪ ಅಂದ್ರೆ 3717 ಮೀಟರ್ ಆ ಒಂದು ಆಳವಾದಂಥ ಗಣಿಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಚಾಂಪಿಯನ್ ರಿಪ್ ಈ ಒಂದು ಗಣಿಯು 3717 ಮೀಟರ್ ಒಂದು ಆಳವಾದಂಥ ಗಣಿಯನ್ನು ಈ ಒಂದು ಚಾಂಪಿಯನ್ ರಿಪ್ನೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಗಣಿಗಳಲ್ಲಿ ಹಲವು ವರ್ಷಗಳ ನಿರಂತರವಾದಂಥ ಗಣಿಗಾರಿಕೆ ಅಂದರೆ ಈ ಒಂದು ಪ್ರದೇಶಗಳಲ್ಲಿ ಚಿನ್ನದ ಒಂದು ನಿಕ್ಷೇಪ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಪ್ರಮಾಣ ಆಗಿದೆ. ಹಾಗಾಗಿ ಇವಾಗ ಈ ಒಂದು ಗಣಿಗಳು ಏನಾಗಿವಪ್ಪ ಅಂದ್ರೆ ಸ್ಥಗಿತಗೊಂಡಿವೆ, ಅಂದರೆ ಸ್ಟಾಪ್ ಆಗಿವೆ. ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ರಿಪ್, ಮೈಸೂರು ಗಣಿಯೊಳಗೆ ಏನಾಗ್ತಪ್ಪ ನಿರಂತರ ಒಂದು ಗಣಿಗಾರಿಕೆಯಿಂದ ಆ ಒಂದು ಚಿನ್ನದ ನಿಕ್ಷೇಪ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಆಗಿರೋದನ್ನ ಕಾರಣದಿಂದ ಅಲ್ಲಿ ಏನು ಮಾಡ್ತಾ ಹೋಗ್ತಾವಪ್ಪ ಅಂದರೆ ಸ್ಥಗಿತ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಹಟ್ಟಿಯ ಪ್ರದೇಶದ ಮೂಲಕ ಏನು ಮಾಡ್ತಾ ಹೋಗ್ತಾವಪ್ಪ ಅಂದರೆ ಗಣಿಗಾರಿಕೆಯನ್ನು ಮುಂದುವರಿಸ್ತಾ ಹೋಗ್ತೀವಿ. ಹಟ್ಟಿ ಪ್ರದೇಶ ಎಲ್ಲಿ ಬರ್ತದಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯೊಳಗೆ ಕಂಡು ಬರ್ತಾವೆ. ಈ ರಾಯಚೂರು ಜಿಲ್ಲೆಯ ಹಟ್ಟಿ ಭಾರತದ ಒಂದು ಅತಿ ದೊಡ್ಡ ಚಿನ್ನದ ಗಣಿಗಾರಿಕೆ ಅಂತ ಹೆಸರುವಾಸಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲೇ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ರಾಯಚೂರು ಜಿಲ್ಲೆಯ ಹಟ್ಟಿಯೊಳಗೆ ಭಾರತದೊಳಗೆ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇನ್ನುಳಿದಂಥ ಪ್ರದೇಶಗಳನ್ನು ನೋಡೋದಾದರೆ ತುಮಕೂರು ಜಿಲ್ಲೆಯ ಬೆಳ್ಳಾರ, ಶಿರಾ ಸಮೀಪ ಇರುವ ಅಜ್ಜನಹಳ್ಳಿಯಲ್ಲೂ ಕೂಡ ಈ ಚಿನ್ನದ ಅದಿರನ್ನು ಏನು ಮಾಡ್ತದಪ್ಪ ಅಂದ್ರೆ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಜೊತೆಗೆ ಒಂದು ಚಿನ್ನದ ನಿಕ್ಷೇಪ ಇರುವಂಥ ಸ್ಥಳಗಳನ್ನು ನೋಡ್ತಾ ಹೋಗ್ತೀವಿ. ಗದಗ ಜಿಲ್ಲೆಯ ಮುಳಗುಂದ, ಜೊತೆಗೆ ಕಪ್ಪದಗುಡ್ಡ, ಹಾಸನ ಜಿಲ್ಲೆಯ ಕೆಂಪಿನಕೋಟೆಯೊಳಗೆ ಏನು ನೋಡ್ತಾವಪ್ಪ ಅಂದರೆ ಚಿನ್ನದ ಒಂದು ನಿಕ್ಷೇಪಗಳನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಚಿನ್ನದ ಒಂದು ಮಾಹಿತಿ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ. ಯಾವ ಅದಿರು? ಕಬ್ಬಿಣದ ಅದಿರು ದೊರೆಯುತ್ತದೆ. ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು? ಮ್ಯಾಗ್ನೆಟೈಟ್. ಎರಡನೇದು ಹೆಮಾಟೈಟ್. ನೋಡೋಣ ಕನ್ಫರ್ಮೇಷನ್. ಉತ್ತಮ ದರ್ಜೆಯ ಒಂದು ಕಬ್ಬಿಣದ ಅದಿರು ಯಾವುದಪ್ಪ ಅಂದರೆ ಮ್ಯಾಗ್ನೆಟೈಟ್ ಅಂತ ನೋಡ್ತಾ ಹೋಗ್ತೀವಿ. ಕರೆಕ್ಟ್ ಉತ್ತರ ಅದು. ಜೊತೆಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಡ್ಯಾಶ್ ಗಣಿಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಮ್ಯಾಗ್ನೀಸ್. 90% ಮ್ಯಾಗ್ನೀಸನ್ನು ಉತ್ಪಾದನೆ ಮಾಡ್ತಾ ಹೋಗ್ತೀವಿ. ಮ್ಯಾಗ್ನೀಸನ್ನು ಬಹುಪಯೋಗಿ ಖನಿಜ ಅಂತ ಕರಿತಾ ಹೋಗ್ತೀವಿ. ಬಾಕ್ಸೈಟ್ ಅದರಿಂದ ಯಾವ ಲೋಹವನ್ನು ಉತ್ಪಾದನೆ ಮಾಡ್ತಾ ಹೋಗ್ತೀವಿ? ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ.
ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು? ಚಾಂಪಿಯನ್ ರಿಪ್. ಯಾವ ಗಣಿ? ಚಾಂಪಿಯನ್ ರಿಪ್ ಗಣಿಯನ್ನು ನೋಡ್ತಾ ಹೋಗ್ತೀವಿ. ಎಷ್ಟು ಆಳ? 3717 ಮೀಟರ್ ಈ ಒಂದು ಚಾಂಪಿಯನ್ ರಿಪ್ ಗಣಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಎಷ್ಟಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.